ಮುಳುಬಾಗಿಲಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಈ ವರ್ಷ ಭಾಳ ಖುಷಿಯಾಗಿದ್ದಾರೆ ಜನ. ಯಾಕಂದರೆ ನಾನು MLA ಆಗಿದ್ದಾಗ ನನ್ನ ಕಾಲದಲ್ಲಿ ಮಳೆ ಬಂದು ಎಲ್ಲ ಕೆರೆಗಳು ಕೂಡಿ ಹೋಗಿತ್ತು. ಅದು ರಿಪೀಟ್ ಆಗಿದೆ ಸರ್. ನಂಗ್ಲಿ ಕೆರೆನೂ ಕೂಡಿ ಹೋಗಿದೆ. ನಿನ್ನೆಯಿಂದ ಜನ ಹೋಗ್ತಾ ಇದ್ದಾರೆ. ಎಲ್ಲ ಕಡೆ ಪೂಜೆಗಳು ನಡೀತಾ ಇದೆ. ಅಂದರೆ ಇದು ಒಂದು ಸಮೃದ್ಧಿಯ ನಾಡಾಗಿದೆ. ಮೊದಲು ಎಲೆಕ್ಷನ್ ಬಂದಾಗ ಎಲ್ಲ ಒಣಗೋಗಿತ್ತು ಕೆರೆಗಳು, ಎಲ್ಲ ಗ್ರೀನ್ರಿನೇ ಇರಲಿ, ಹಸಿರೇ ಕಾಣ್ತಾ ಇರಲಿಲ್ಲ. ಈಗ ನಾವು ಬೇರೆ ಆಗ 33 ಕೆರೆ ತುಂಬಿಸಿದ್ದೆ. ಈಗ ಮತ್ತೆ ಹೆಚ್ಚಿಗೆ ಕೆರೆ ನೀರು ಬಂದಿದೆಯಲ್ಲ ಚಿನ್ನಪ್ಪ, ಇದೆ. ಆ ಕೆರೆ ನೀರು ತುಂಬ ಅಂತರ್ಜಲ ವೃದ್ಧಿಯಾಗಿ ದನಕರುಗಳಿಗೆ, ಜನಗಳಿಗೆ, ಜಾನುವಾರುಗಳಿಗೆಲ್ಲ ಅನುಕೂಲ ಆಗಿದೆ. ನೀರಿಗೇನು ಕೊರತೆ ಇಲ್ಲ. ಮೊದಲು ಕುಡಿಯೋ ನೀರಿಗೂ ತೊಂದರೆ ಆಗಿತ್ತು. ಟ್ಯಾಂಕರ್ನಾಗ ಹೊಡಿತಾ ಇದ್ವಿ ನಾವು ಆವಾಗ. ಅದೆಲ್ಲ ನಿಂತಿದೆ ಈಗ. ಅದು ಒಳ್ಳೆ ಕಾಲ ಬಂದಿದೆ ಅಂತ. ಸೊ ಜನಗಳು ಹಬ್ಬ ಚೆನ್ನಾಗಿ ಆಚರಿಸ್ಕೊಂಡು ಮತ್ತೊಮ್ಮೆ ನಾನು ಅವ್ರಿಗೆ ಹೇಳೋದಿಷ್ಟೇ, ಇಲ್ಲಿನ ಜನ ಭಾಳ ಒಳ್ಳೆಯವರು. ನಾನು ನೋಡಿದ್ದೀನಿ 5 ವರ್ಷ ನನಗೆ ಇದ್ದಲ್ಲ, ಎಲ್ಲ ನೋಡಿದ್ದೀನಿ. ಭಾಳ ಮರ್ಯಾದೆಯಾಗಿ ನಡ್ಕೋತಾರೆ ಜನ. ಯಾರಿಗೂ ಮೋಸದಾಗ ಇಲ್ಲ ಇಲ್ಲಿ. ಇಬ್ಬರು ಅದು ಇದ್ದಿದ್ದೆ, ಅದು ಸಾಮಾನ್ಯ. ಬಟ್ ನಂಬಿದ್ರೆ ಭಾಳ ಬಣ್ಣ ಕೊಡುವಂಥ ಜನ. ಈಗ ನೋಡಿ, ನಾನು ಇಷ್ಟು ವರ್ಷ 2 ವರ್ಷ ಆದಮೇಲೆ ಬಂದಿದ್ದೀನಿ. ಹಾಗಾಗಿ ಬರ್ತಾ ಇರ್ತೀನಿ. ಇವತ್ತು ಎಷ್ಟು ಜನ ನಮ್ಗೆ ಕೇಳೋದು, 2 ಸಾರಿ ಇಕ್ಕನೇ ಹೋಗ್ತೀನಿ, 2 ಸಾವಿರ ಪೋತ್ಸೆಂಟ್ ಹೋಗ್ತೀನಿ. ಆ ಊರಲ್ಲಿ ಹೋಗ್ತೀನಿ, ಮುಂದೆ ಸೂಸ್ತಾರೆ ಶಿಕ್ಷಕ ಇರ್ತಾರೆ ಅಂತ ಜನ ಆಶೀರ್ವಾದ ಉಂಟು. ಏನು ಕಾవచ్చు ಕದ ಆಶೀರ್ವಾದ ಐತರೆ ಏನು ಬೇಕಾದ್ರೂ ಆಗ್ಬೋದು. ದೇವರ ಮೇಲೆ ನಮ್ಮ ಕುರುಮಲೆ ವಿಘ್ನೇಶ್ವರ, ಆಮೇಲೆ ಆಂಜನೇಯ ಸ್ವಾಮಿ ಇವ್ರ ಆಶೀರ್ವಾದ ಸದಾ ಇದಕ್ಕೆ ಮೇಲೆ ಇರಲಿ. ನಮ್ಮ ಮೇಲೇನೂ ಇರಲಿ ಅಂತ ನಾನೇ ಕೇಳ್ಕೊತೀನಿ. ಹೇಳ್ತಾ ಮುಂದಿನ ದಿನಗಳು ಎಲ್ರಿಗೂ ಒಳ್ಳೇದಾಗಲಿ ಅಂತ ಶುಭ ಹಾರೈಸ್ತೀನಿ. ನಮಸ್ಕಾರ. ಗೊತ್ತಿರಬೇಕು ಮಿನಿಸ್ಟರ್ ಕಷ್ಟ ಅಂತ ಬಂದಾಗ, ಇಂಥ ಪ್ರಾಬ್ಲಮ್ ಅಂದಾಗ ಪ್ರತಿಯೊಬ್ಬರಿಗೆ ಸಂಬಂಧಪಟ್ಟ ಇಲಾಖೆಯಲ್ಲಿ ಏನೇ ಸಮಸ್ಯೆ ಇದ್ದರೂ ನಾನು ಬಗೆಹರಿಸ್ತಾ ಇದ್ದೆ. ಅದು ಕೆಲವರಿಗೆ ಇರ್ಸು ಮುರ್ಸಾಗಿರ್ಬೋದು, ಮಾಡೋಕ್ಕಾಗೋದಿಲ್ಲ. ಅದು ನಾನೊಬ್ಬ ಇಂಡಿಪೆಂಡೆಂಟಾಗಿ ಗೆದ್ದಿದ್ದು. ಬಟ್ ಕಾಂಗ್ರೆಸ್ ಸಪೋರ್ಟೆಡ್ ಒಪ್ಕೊಂತೀನಿ. ಒಂದ್ಸರಿ MLA ಆದಮೇಲೆ ಅವ್ರು ಎಲ್ಲರಿಗೂ MLA. ನಾವು ಬಂದ ತಕ್ಷಣ ಕಾಂಗ್ರೆಸ್ ಜನತಾ BJP ಅಂತ ಕೇಳಿ ಕೆಲಸ ಮಾಡಬಾರ್ದು. ನಾನು ಗಂಟಾಘೋಷ ಹೇಳ್ತೇನೆ. ಅಂದರೆ ಸ್ವಲ್ಪ ಪ್ರಿಫರೆನ್ಸ್ ಕೊಡೋಣ. ನಾವು ಸಪೋರ್ಟ್ ಮಾಡಿದ್ರೆ ಒಂದು ಸ್ವಲ್ಪ ಇಷ್ಟು ಪ್ರಿಫರೆನ್ಸ್. ಅದು ಸಾಮಾನ್ಯ ಪ್ರಜೆಗಳು ಮಾತ್ರ ನೀವು ನೋಟ್ ಹಾಕಿಲ್ಲ ಹೋಗ, ನಮಗೇನು ಗೊತ್ತಿತ್ತ ಬ್ಯಾಲೆಟಲ್ಲಿ ಯಾರು ಹಾಕಿದ್ರು ಹಾಕದೇ ಇರೋನು ನಿಮಗೆ ಸರ್ ಹಾಕಿದ್ದು ಅಂತಾನೆ. ಎಷ್ಟು ಜನ ಹೇಳೋದು ನನಗೆ. ಆ ಥರ ನೋಡಿದ್ರೆ ನನಗೆ 2 ಲಕ್ಷ ಓಟ್ ನನಗೆ ಬರ್ಬೇಕು ರೈಲು ಬಂದು. ಆ ಥರ ಅವೆಲ್ಲ ನಮ್ಮಲ್ಲ. ಆದರೂ ಜನ ನಮ್ಮ ಪರ ಇದ್ದಾರೆ, ಇಲ್ಲ ಅಂತಲ್ಲ. ಕೆಲಸ ಮಾಡಿದ್ದೀವಲ್ಲ, ಆ ಶಾಶ್ವತವಾಗಿ ಅದೊಂದು ಆ ಹೆಸರು ಉಳ್ಕೊಂಡ್ರೆ ಸಾಕು ಅಂತ ನಾನು ಯಾರು ಹೇಳ್ತಾ ಇದ್ದೀನಿ. ಅಷ್ಟೇ ಬೇಕಾಗಿತ್ತು. ಇವತ್ತಿನ ವಿಶೇಷ ಇವತ್ತು ವಿಶೇಷ ನಮ್ಮ ಆನಂದ ರೆಡ್ಡಿಯವರು ಮೊಮ್ಮಗಳದ್ದು ಮುಂದೆ ಅವರು ಬೆಂಗಳೂರಲ್ಲಿ ನಾಮಕರಣ ಮಾಡಿದ್ರು. ಮುಂದೆ ಅವ್ರು ಮಾಡಿದ್ರು. ಅವತ್ತು ಹೇಳಿದ್ರು ನನಗೆ ಬರಲೇಬೇಕು ಅಂತ. ಇವತ್ತು ಬೆಂಗಳೂರಲ್ಲಿ ಕಾರ್ಯಕ್ರಮ ಇತ್ತು ಯಲಹಂಕ ಕಡೆ. ಅದು ಮುಗಿಸ್ಕೊಂಡು ಶಾರ್ಟ್ ಕಟ್ಟಲ್ಲಿ ಬಂದು ಇಲ್ಲಿ ಬಂದು ರೀಚ್ ಆದ್ವಿ. ಈಗ ಅವರು ಆಗಲೇ ಮಾತು ಕೊಟ್ಟಿದೆ. ಅವರು ಅವತ್ತಿಲ್ಲ ನನ್ನ ಹಿತೈಷಿಗಳು, ನನ್ನ ಹಿತವನ್ನು ಬಯಸುವಂಥವ್ರು. ಅವ್ರು ಮೊದಲಿಂದ ಹಂಗೆ ಇದ್ದೀವಿ ನಾವು. ಕಾಂಗ್ರೆಸ್ಸಲ್ಲಿ ಬ್ಲ್ಯಾಕ್ ಪ್ರೆಸಿಡೆಂಟ್ ಆದಾಗಿಂದ ಹಿಂಗೆ ಇದ್ದೀವಿ. ಈಗಲೂ ಆಗಾಗ ಬಂದ್ರೆ ಮನೆಗೆ ಹೋಗಿ ಫ್ಯಾಮಿಲಿ ಫ್ರೆಂಡ್ಸೇ ನಾವು ಆನಂದ ರೆಡ್ಡಿ. ರಾಜಕೀಯ ಬೇರೆ, ಸ್ನೇಹ ಬೇರೆ. ರಾಜಕೀಯದಲ್ಲಿ ಯಾರು ಮಿತ್ರರು ಶತ್ರು ಇರೋಕ್ಕಾಗಲ್ಲ ಆ ಟೈಮಲ್ಲಿ ಏನೋ. ಹಾಗಾಗಿ ನಾವು ಇಲ್ಲಿ ಬಂದಿದ್ದೀವಿ. ಅವ್ರ ಆತಿಥ್ಯ ಸ್ವೀಕಾರ ಮಾಡಿ ಇಲ್ಲಿ ಹೊರಡ್ತಾ ಇದ್ದೀವಿ. ನಮಸ್ಕಾರ. ನಿಮ್ಮ ಅಧಿಕಾರಾವಧಿಯಲ್ಲಿ ತಾಲೂಕಿನ ಜನತೆ ಮಾಡಿಸ್ಕೊಳ್ಳಿ. ಆರಾಗ್ತಾ ಹೇಳಿದ್ದೀನಿ. ಚೆನ್ನಾಗಿದೆ. ಚೌಟ್ರಿನ ಕಾದು ಬಂದಿದೆ. ಇವತ್ತೆಲ್ಲ ನಾವು ಚೆನ್ನಾಗಿ ನೋಡ್ಕೊಂಡಿರೋ ಅಣ್ಣನ ಗೊತ್ತು. ಬರ್ತಾನೆ ಅಣ್ಣನ ಗೊತ್ತು. ಯಾವಾಗಂದ ಹೇಳಿ, ಯಾವಾಗ ಜೊತೆಯಲ್ಲಿ ಇದ್ದಿತ್ತು. ಇರುತ್ತೆ ಇವತ್ತು ಸಂಡೇ. ಪ್ರೋಗ್ರಾಮ್ ಬಂದಾಗ ಮುಟ್ಬಿಟ್ಟಿರ್ತಾರೆ. ಊಟ ಮಾಡ್ಬಿಡೋಣ. ಯಾರು ಮದುವೆ? ಸಾಹೇಬ್ರು ತಮ್ಮನ ಮಗಳು ಸರ್.